ಹೆಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವೀಡಿಯೋದಲ್ಲಿ ನಾನು ಮಂತ್ರಾಲಯ ಟ್ರಿಪ್ದು ಕಂಪ್ಲೀಟ್ ಇಟನರಿ ಡೀಟೇಲ್ಸ್ನ ಹೇಳ್ತೀನಿ. ಟ್ರಾವೆಲ್ ಕಾಸ್ಟಿಂಗ್ ಎಷ್ಟು ಬೀಳುತ್ತೆ ಒಬ್ಬರಿಗೆ ಅನ್ನೋದಂಥದ್ದು. ನಾವು 20 ದಿವಸದ ಮುಂಚೆನೇ ಟ್ರೈನ್ ಬುಕ್ ಮಾಡ್ಕೊಂಡಿದ್ವಿ. ನಾಂದೇಡ್ ಎಕ್ಸ್ಪ್ರೆಸ್ ಒಬ್ಬರಿಗೆ ಅರೌಂಡ್ 250 ರೂಪೀಸ್ ನಮಗೆ ಬಿತ್ತು. ಸೊ ನಾವು ಹತ್ತಿದ್ದು KSR ಇಂದ, ಅಂದರೆ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಿಂದ ಹತ್ತಿದ್ದು. ಸೊ ನಾವು ಹೋಗಿ ಟೋಟಲಾಗಿ 8 ಮೆಂಬರ್ಸ್ ಹೋಗಿದ್ವಿ. ಸೊ ಮಧ್ಯರಾತ್ರಿ ಕರೆಕ್ಟಾಗಿ 11:30ಗೆ ಟ್ರೈನ್ ಮೂವ್ ಆಯಿತು. ಸೊ ಪ್ಲ್ಯಾಟ್ಫಾರ್ಮ್ ನಂಬರ್ 5ಅಲ್ಲಿ ನಮಗೆ ಟ್ರೈನ್ ಇತ್ತು. ಸೊ ನೆಕ್ಸ್ಟ್ ಬೆಳಗ್ಗಿನ ಜಾವ ಕರೆಕ್ಟಾಗಿ 7:30ಗೆ ನಾವು ಮಂತ್ರಾಲಯ ಅಲ್ಲಿ ಇಳಿದ್ವಿ. ಇಳಿದ ತಕ್ಷಣ ನೀವು ಈಚೆ ಬಂದರೆ ಸುಮಾರು ಗಾಡಿಗಳಿರುತ್ತೆ. ನಿಮಗೆ ಟ್ರಾವೆಲ್ ಅಲ್ಲಿಂದ ಭಯ ಇರುತ್ತೆ ಕೆಲವರಿಗೆ, ಹಿಂಗಪ್ಪ ನಾವು ಎಷ್ಟೊತ್ತಿಗೆ ಬೆಳಗಿನ ಜಾವ ಬಂದರೆ ಗಾಡಿ ಇರುತ್ತಾ ಇಲ್ವಾ ಅನ್ನೋದೆಲ್ಲ ಇರುತ್ತೆ. ನೀವು ಯಾವುದೇ ಟೈಮಲ್ಲಿ ಬಂದರೂ ಟ್ರಾವೆಲಿಗೆ ಮಾತ್ರ ಏನೂ ತೊಂದರೆ ಇರೋಲ್ಲ. ಮಂತ್ರಾಲಯ ರೈಲ್ವೆ ಸ್ಟೇಷನಲ್ಲಿ ಸುಮಾರು ಗಾಡಿಗಳಿರುತ್ತೆ. ಸೊ ನಾವು ಈ ಆಟೋ ಅವರು ಹುಸೇನ್ ಅನ್ನೋರ ಜೊತೆ ನಾವು ಪ್ಯಾಕೇಜ್ನ ಬುಕ್ ಮಾಡ್ಕೊಂಡ್ವಿ. ಸೊ ನೀವು ಪ್ಯಾಕೇಜ್ ಬುಕ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಾವು ಒಬ್ಬರಿಗೆ 50 ರೂಪಾಯಿ ಥರ ಚಾರ್ಜ್ ಮಾಡ್ತಾರೆ ಮಂತ್ರಾಲಯಕ್ಕೆ ಹೋಗೋಕ್ಕೆ. ಸೊ ನಾವು ಬರೋಕ್ಕೆ ಟೋಟಲಾಗಿ ಪ್ಯಾಕೇಜ್ನ ಬುಕ್ ಮಾಡಿಕೊಂಡು 1700 ರೂಪಾಯಿಗೆ ಕಂಪ್ಲೀಟ್ ಮಂತ್ರಾಲಯದಿಂದ, ಅಂದರೆ ರೈಲ್ವೆ ಸ್ಟೇಷನಿಂದ ಪಿಕ್ ಮಾಡಿ 5 ದೇವಸ್ಥಾನಗಳು ಮತ್ತು ರೈಲ್ವೆ ಸ್ಟೇಷನಿಗೆ ಮತ್ತೆ ನೈಟ್ ಬಿಡೋ ಥರ ಮಾತಾಡಿ 1800 ರೂಪೀಸು ಇಲ್ಲ 1700 ಏನೋ ಮಾತಾಡ್ಕೊಂಡಿದ್ವಿ. ಸೊ ಇವರು ಹುಸೇನ್, ಇವ್ರನ್ನ ನಂಬರ್ನ ನಾನು ಡಿಸ್ಪ್ಲೇ ಮಾಡ್ತೀನಿ. ಸೊ ನೆಕ್ಸ್ಟ್ ನಾವು ಸ್ಟೇಗಂತ ಮಂತ್ರಾಲಯ ಅವ್ರದ್ದೇ SRS ಮಠ ವೆಬ್ಸೈಟಲ್ಲಿ ರೂಮ್ನ ಬುಕ್ ಮಾಡ್ಕೊಂಡಿದ್ವಿ. ಒಂದು ರೂಮಿಗೆ 2 ಮಾತ್ರ ಬಿಡೋದವರು. ಸೊ ನಿಮಗೆ ನಾನ್ AC ಆ ಥರದೆಲ್ಲ ಇರುತ್ತೆ. ಸೊ ನಮಗೆ ಒಂದು ರೂಮ್ಗೆ ಅರೌಂಡ್ 250 ರೂಪೀಸ್ ಬಿತ್ತು. ನಾವು ಇದನ್ನು ಆನ್ಲೈನಲ್ಲೇ ಮುಂಚೆನೇ ಬುಕ್ ಮಾಡಿಟ್ಕೊಂಡಿದ್ವಿ. ಸೊ ನಿಮಗೆ ವಾಟರ್ ಫೆಸಿಲಿಟೀಸ್ ಕೂಡ ಇರುತ್ತೆ, ಏನೂ ತೊಂದರೆ ಇಲ್ಲ. ಸೊ ನಾವು ಬುಕ್ ಮಾಡ್ಕೊಂಡಿದ್ದು ಬೃಂದಾವನ್ ಗಾರ್ಡನ್. ಸೊ B ವಿಂಗಲ್ಲಿ ನಮ್ಮ ಇದ್ದಿದ್ದು. ಸೊ ನಿಮಗೆ ಕೆಲವೊಂದು ಸರಿ ಏನಾಗುತ್ತೆ ಅಂತಂದರೆ ನಿಮಗೊಂದು ಟೆನ್ಷನ್ ಇರುತ್ತೆ, ಅಲ್ಲೋದ್ಮೇಲೆ ನಮಗೆ ರೂಮ್ ಸಿಗುತ್ತಾ ಇಲ್ವಾ ಅನ್ನೋಂಥದ್ದು. ಈ ಎಲ್ಲರಿಗೂ ಆನ್ಲೈನಲ್ಲಿ ಬುಕ್ ಮಾಡೋಕ್ಕೆ ಬರದೇ ಇರೋ ಕಾರಣ ಆಫ್ಲೈನಲ್ಲಿ ಕೂಡ ನಮಗೆ ಎಷ್ಟೊಂದು ರೂಮ್ದು ಫೆಸಿಲಿಟೀಸ್ನ ಬ್ಲಾಕ್ ಮಾಡಿಟ್ಟಿರ್ತಾರೆ. ಸೊ ಅಲ್ಲಿ ಹೋದ್ಮೇಲೆ ನಾವು 250 ರೂಪೀಸ್ ಒಬ್ಬರಿಗೆ ಡೆಪಾಸಿಟ್ ಮಾಡಬೇಕು. 250 ರೂಪೀಸ್ ಆಲ್ರೆಡಿ ನಾವು ಆನ್ಲೈನಲ್ಲಿ ಪೇ ಮಾಡಿರ್ತೀವಿ. ಸೆಕ್ಯೂರಿಟಿ ಡೆಪಾಸಿಟ್ ಅಂತ 250 ರೂಪಾಯಿ ಪೇ ಮಾಡಬೇಕಾಗುತ್ತೆ. ನಿಮಗೆ AC ನಾನ್ AC 250 ರೂಪೀಸ್ ರೂಮ್ ಇದೆ, 400 ರೂಪೀಸ್ ರೂಮ್ ಇದೆ, 1250 ಈ ಥರ ಎಲ್ಲ ರೂಮ್ ಫೆಸಿಲಿಟೀಸ್ ಇದೆ. ನಿಮ್ಮ ಅನುಕೂಲಕ್ಕೆ ತಕ್ಕಾಗೆ ನೀವು ಬುಕ್ ಮಾಡ್ಕೊಬೋದು. ಸೊ ಈ ರೂಮ್ ಬಂದು 2 ಜನಕ್ಕಿದ್ದಿತ್ತು. ಸೊ ನೀಟ್ ರೂಮ್, ಅಂದರೆ ಸಾಕು ನಮಗೆ ಸ್ಟೇ ಮಾಡಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗೋದು ಅಷ್ಟೇ ಬೇಕಾಗಿದ್ದಿದ್ದ ಕಾರಣ ಸಾಕಾಗಿತ್ತು ನಮಗೆ. ಇರೋ ವೆಬ್ಸೈಟಿಂದ ಬುಕ್ ಮಾಡಿಲ್ಲ ಅಂತಂದರೆ ಡೈರೆಕ್ಟಾಗಿ ಇಲ್ಲಿ ಬಂದ್ರೂ ನಿಮಗೆ ಪ್ರೈವೇಟಾಗಿ ರೂಮ್ಸು ಸಿಗುತ್ತೆ. ಇಲ್ಲಿ ಅವೈಲಬಿಲಿಟಿ ಇದ್ದರೆ ಇಲ್ಲೂ ಸಹ ನಿಮಗೆ ರೂಮ್ ಕೊಡ್ತಾರೆ. ಸೊ ನೆಕ್ಸ್ಟ್ ಮಂತ್ರಾಲಯ ರೈಲ್ವೆ ಸ್ಟೇಷನಿಂದ ದೇವಸ್ಥಾನಕ್ಕೆ ನಮಗೆ ಅರೌಂಡ್ 30 ಮಿನಿಟ್ಸು. ನಾವು ಬುಕ್ ಮಾಡ್ಕೊಂಡಿದ್ದು ಬಂದು ಬೃಂದಾವನ್ ಗಾರ್ಡನ್ ಆಗಿರೋದ್ರಿಂದ ದೇವಸ್ಥಾನದ 200 ಮೀಟರ್ಸ್ ಒಳಗೇ ನಮಗೆ ರೂಮ್ ಸಿಕ್ತು. ಸೊ ಇದು ಮಂಚಾಲಮ್ಮ ದೇವಿ ಟೆಂಪಲ್. ಇದ್ರ ಆಪೋಸಿಟ್ಟಿಗೆ ನಾವು ಹೋಗಬೇಕಾಗಿರೋದು ತುಂಗಾವ ನದಿ ಸ್ನಾನಕ್ಕೆ. ಹಣ್ಣು ಕಾಯಿ ಎಲ್ಲ ಸಿಗುತ್ತೆ, ಮತ್ತು ದೇವರ ನದಿಯಲ್ಲಿ ಪೂಜೆ ಮಾಡೋರಿಗೆ ಪೂಜಾ ಐಟಮ್ಸ್ ಇದೆ, ಮತ್ತು ಚೊಂಬುಗಳು ಸಹ ಕೊಡ್ತಾ ಇರ್ತಾರೆ ಆ ನದಿಯಲ್ಲಿ ನೀರು ಹಾಕ್ಕೊಬೇಕಂತಂದರೆ. ಸೊ ಇದು ತುಂಗಾ ನದಿ. ಸೊ ದೂರದಿಂದ ಚೆನ್ನಾಗಿ ಕಾಣುತ್ತೆ, ಬಟ್ ಹತ್ತಿರ ಹೋಗ್ತಾ ಹೋಗ್ತಾ ಮಾತ್ರ ತೀರಾ ವರ್ಸ್ಟು. ಜನಗಳು ಅಲ್ಲಲ್ಲೇ ಗಲೀಜು ಮಾಡೋದು ಮತ್ತು ಬಟ್ಟೆಗಳಲ್ಲೇ ಬಿಸಾಡಿ ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿದೆ. ನಾವು ಆ ಡಿಸ್ಟೆನ್ಸಿಂದ ಇಲ್ಲಿವರೆಗೂ ಈ ಸೈಡ್ವರೆಗೂ ಬಂದಿದ್ವಿ. ತುಂಬ ಹೊತ್ತು ವಾಕ್ ಮಾಡಿ ಈ ಸೈಡ್ ಬಂದು ಇಲ್ಲಿ ಸ್ವಲ್ಪ ನೀಟಾಗಿತ್ತು ಪ್ಲೇಸು. ಸೊ ಅಲ್ಲಿ ಬಂದ್ವಿ. ಮತ್ತು ಈ ಶ್ಲೋಕ ಹೇಳಿ ಶ್ಲೋಕ ಮಂತ್ರ ಹೇಳ್ಕೊಂಡು ನಾವಿಲ್ಲಿ ನದಿಯಲ್ಲಿ ಸ್ನಾನ ಮಾಡಿದ್ದು. ಸೊ ಚೆನ್ನಾಗಿತ್ತು ಇಲ್ಲಿ. ಸೊ ಮತ್ತೆ ಆ ಚೊಂಬಲ್ಲಿ ನಾವು ನೀರು ಹಿಡ್ಕೊಂಡು ಹೋಗಿ ಅಲ್ಲಿ ದೂರದಲ್ಲಿ ಕಾಲು ತೊಳ್ಕೊಂಡು, ಯಾಕಂದರೆ ಮತ್ತೆ ಅದೇ ಗಲೀಜಲ್ಲಿ ಹೋಗಬೇಕಂತ. ಮತ್ತು ಹುಡುಗ ಇಲ್ಲಿ ನಾಮ ಎಲ್ಲ ಇಡ್ತಾಯಿದ್ದ. ಸೊ 10 ರೂಪಾಯಿ ಒಬ್ಬರಿಗೆ ಅನ್ನೋ ಥರ ನಾವು ಮಾತಾಡಿಕೊಂಡು ತೊಗೊಂಡ್ವಿ. ಸೊ ಅದಾದಮೇಲೆ ನಾವು ರೂಮಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಫಸ್ಟ್ ಬಂದಿದ್ದು ಮಂಚಾಲಮ್ಮ ಸನ್ನಿಧಿ. ಸೊ ರಾಯರ ಸನ್ನಿಧಿಗೆ ಹೋಗೋಕ್ಕಿಂತ ಮುಂಚೆ ಗ್ರಾಮ ದೇವತೆಯಾದ ಮಂಚಾಲಮ್ಮನಿಗೆ ನಾವು ಪೂಜೆ ಸಲ್ಲಿಸಿ ಹೋಗಬೇಕು ಅನ್ನೋದೊಂದು ಪ್ರತೀತಿ ಇರೋದ್ರಿಂದ ಫಸ್ಟು ಮಂಚಾಲಮ್ಮ ದೇವಿನ ನಾವು ಪೂಜೆ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ರಾಯರ ಸನ್ನಿಧಿಗೆ ನಾವು ಹೋಗ್ತೀವಿ. ಮೋಸ್ಟ್ ನಾವಂತೂ 6-7 ಇಯರ್ಸಿಂದ ಹೋಗಬೇಕು ಮಂತ್ರಾಲಯಕ್ಕೆ ಅಂದ್ಕೊಂಡು ಕೊನೆಗೂ ಈ ವರ್ಷ ಅದು ನೆರವೇರ್ತದ್ದು. ಸಡನ್ ಪ್ಲ್ಯಾನು, ಬಟ್ ಆದರೂ ಹೆಂಗೋ ರಾಯರ ಆಶೀರ್ವಾದದಿಂದ ನಾವು ಮಂತ್ರಾಲಯಕ್ಕೆ ಬಂದ್ವಿ. ಸೊ ನಿಮಗೆ ಲೈವ್ ಡಿಸ್ಪ್ಲೇಯಲ್ಲಿ ಅಲ್ಲಿ ನಡೀತಾ ಇರೋಂಥ ಪೂಜೆ ತೋರಿಸ್ತಾ ಇರ್ತಾರೆ. ರಾಘವೇಂದ್ರ ಸ್ವಾಮಿ ಮಂತ್ರ ಇರುತ್ತೆ ಆ ಡಿಸ್ಪ್ಲೇಯಲ್ಲಿ. ಸೊ ಮತ್ತು ನಾವು ಎಂಟರ್ ಆಗಿದ ತಕ್ಷಣ ಆ ಪೀಸ್ಫುಲ್ನೆಸ್ ನಿಮಗೆ ಗೊತ್ತಾಗುತ್ತೆ, ಎಷ್ಟು ಕಾಮ್ ಪ್ಲೇಸ್, ಆ ವೈಬ್ರೇಷನ್ ನಿಮಗೆ ಗೊತ್ತಾಗುತ್ತೆ. ಸೊ ಎಂಟರ್ ಆಗಿದ ತಕ್ಷಣ ಕ್ಯೂ ಎಲ್ಲ ಇದೆ, ಅಲ್ಲಿ ನಿಮಗೆ ಕಾಣ್ತಾ ಇರುವಂಥದ್ದು ರಾಯರ ಸನ್ನಿಧಿ. ಒಳಗಡೆ ಇದ್ದು ನಮಗೆ ಆ ಫೋಟೋ ಅಲೋ ಇಲ್ಲದೆ ಇರೋದ್ರಿಂದ ಇದು ಅವರ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದಂಥ ದಿನದ ಪೂಜೆ. ಇದು ಸಿಕ್ಕಾಪಟ್ಟೆ ಚೆನ್ನಾಗಾಯಿತು ದರ್ಶನ ಅಂತೂ. ರಾಯರ ಆಪೋಸಿಟೇ ನಮಗೆ ಬೆಳ್ಳಿ ಆಂಜನೇಯ ಇದೆ, ಅದು ಕೂಡ ದರ್ಶನ ಮಾಡ್ಕೊತೀವಿ. ಸೊ ತುಂಬ ಚೆನ್ನಾಗಾಯಿತು ದರ್ಶನ ನಮಗಂತೂ. ಈಚೆ ಬಂದಿದ ತಕ್ಷಣ ಮಂತ್ರಾಕ್ಷತೆ ಸಿಕ್ತು. ಸೊ ಅದನ್ನು ತೊಗೊಂಡು ಇಲ್ಲಿ ಈಚೆ ಬಂದಿದ ತಕ್ಷಣ ನಿಮಗೆ ಲೈವ್ ಡಿಸ್ಪ್ಲೇ, 2 ಕಡೆ ನಿಮಗೆ ಲೈವ್ ಡಿಸ್ಪ್ಲೇ ಹಾಕಿರ್ತಾರೆ. ಪೂಜೆ ಮಾಡ್ತಾ ಇರೋದು ಅಲ್ಲಿ ಗುರುಗಳು ಬಂದಿದ್ದರು. ಸೊ ಪೂಜೆ ನೆರವೇರಿಸ್ತಾ ಇದ್ದಿದ್ದನ್ನ ನಮಗೆ ಲೈವ್ ಆಗಿ ಕಾಣ್ತಾಯಿತ್ತು.
ಸೊ ಅದು ಒಂದು. ಮತ್ತು ಹುಡುಗರು ಶರ್ಟ್ ಹಾಕೋಂಗಿಲ್ಲ, ಪಂಚೆ ಮತ್ತು ಶಲ್ಯದಲ್ಲಿ ಬರಬಹುದು ಅದು ಒಂದು. ಸೊ ಹುಡುಗಿರಿಗೆ ಆ ಥರ ಏನು ರಿಸ್ಟ್ರಿಕ್ಷನ್ ಅದೆಲ್ಲ, ಸ್ಯಾರಿ ಇಲ್ಲ ಚೂಡಿದಾರ್ ಎರಡರಲ್ಲಿ ಯಾವ್ದಾದ್ರು ಹಾಕೊಬೋದು ಅದೊಂದು. ನೀವೇನಾದರೂ ಮಂತ್ರಾಲಯಕ್ಕೆ ಬಂದರೆ ಉರುಳು ಸೇವೆ ಇಲ್ಲ ಅಂತಂದರೆ ಹೆಜ್ಜೆ ನಮಸ್ಕಾರ ಆ ಥರ ಮಾಡ್ತೀನಿ ಅಂತ ಏನಾರು ಅಂದ್ಕೊಂಡಿದ್ರೆ, ಎಲ್ಲರಿಗೆ ಏನಾರು ಆಗಬೇಕಂತ ಈ ಸೇವೆಗಳನ್ನ ದೇವ್ರಿಗೆ ಸಲ್ಲಿಸ್ತೀನಿ ಅಂತಂದರೆ ಅದನ್ನು ಸಹ ಮಾಡೋ ಜನರಿದ್ದಾರೆ, ತುಂಬ ಜನ ಮಾಡ್ತಾಯಿದ್ರು. ಸೊ ಮಠದಲ್ಲಿ ಪೂಜೆ ಎಲ್ಲ ಆದಮೇಲೆ ನೀವು ಅಂದ್ಕೊಂಡಿರೋ ಸೇವೆ ಎಲ್ಲ ಸಲ್ಲಿಸಿದ್ಮೇಲೆ ಮಠದಲ್ಲೇ ನಮಗೆ 2 ಹೊತ್ತು ಊಟ ಫೆಸಿಲಿಟಿ ಇದೆ. ಸೊ ದುಡ್ಡು ಕೊಡೋಷ್ಟು, ಈಚೆ ದುಡ್ಡು ಕೊಟ್ಟು ತಿನ್ನೋಷ್ಟೆಲ್ಲ ಏನಿಲ್ಲ. ಮಠದಿಂದ ಈಚೆ ಬಂದಂಗೆ ನಿಮಗೆ ರೈಟ್ ಸೈಡಿಗೆ ಈ ಪ್ಲೇಸ್ ಇದೆಯಲ್ಲ, ಸೊ ಇಲ್ಲಿ ನಡ್ಕೊಂಡು ಹೋದರೆ ನಮಗೆ ಈ ಅನ್ನಪೂರ್ಣ ಭೋಜನ ಶಾಲೆ ಅನ್ನೋದೊಂದಿದೆ. ಸೊ ಅಲ್ಲಿ ಬಂದರೆ 2 ಹೊತ್ತು ನಮಗೆ ಊಟ ಸಿಗುತ್ತೆ. ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆ, ಸಂಜೆ 7:30ಇಂದ 9 ಗಂಟೆವರೆಗೂ ನಮಗೆ ಊಟ ಸಿಗುತ್ತೆ. ಸೊ ಸ್ವಲ್ಪ ಲಾಂಗ್ ಕ್ಯೂ, ಸೊ ಜನ ಜಾಸ್ತಿ ಇದ್ದರೆ ಸ್ವಲ್ಪ ಲೇಟ್ ಆಗ್ಬೋದು, ಇಲ್ಲ ಅಂತಂದರೆ ಬೇಗನೆ ಬರ್ತೀವಿ ನಾವು. ಸೊ ಈಗ ಅಲ್ಲಿ ಒಳಗಡೆ ಬರ್ತಾ ಇದ್ದಂಗೆ ಇಲ್ಲಿ ಒಂದು ಬೋರ್ಡಿಂಗ್ ನೋಡಿದೆ, ರಾಘವೇಂದ್ರ ಸ್ವಾಮಿಗಳ ಹೆಸರು ಅರ್ಥ ಹಾಕಿದರು. ಸೊ ನೀವು ಸಹ ಒಂದು ಸರಿ ಓದಿ, ತುಂಬ ಬ್ಯೂಟಿಫುಲ್ಲಾಗಿ ಡಿಸ್ಕ್ರೈಬ್ ಮಾಡಿದ್ದಾರೆ. ಸೊ ಒಳಗಡೆ ಬಂದಿದ ತಕ್ಷಣ ಇದು ಅನ್ನದಾನದ ಪ್ಲೇಸು. ನಾವು ಊಟಕ್ಕೆ ಇಲ್ಲಿ ಬರೋಷ್ಟೊತ್ತಿಗೆ ಅರೌಂಡ್ 12:30 ಆಗಿತ್ತು ನಾವು ಬರೋವಾಗ. ಸುಮಾರು ಜನ ಊಟ ಮಾಡ್ತಾಯಿದ್ರು. ಸೊ ಒಳ್ಳೆ ಪ್ಲೇಸ್, ತಂಪಾಗಿದೆ ಜಾಗ, ದೊಡ್ಡ ದೊಡ್ಡ ಫ್ಯಾನ್ ಹಾಕಿದ್ದಾರೆ. ಸೊ ಕೂಲ್ ಪ್ಲೇಸ್. ಇಲ್ಲಿ ಹೋಗಿದ ತಕ್ಷಣ ನಿಮಗೆ ಲೈನಲ್ಲಿ ಹೋದರೆ ತಟ್ಟೆಗಳು ಸಿಗುತ್ತೆ. ಸೊ ತಟ್ಟೆ ತೊಗೊಂಡಾದ್ಮೇಲೆ ನಮಗೆ ಅವತ್ತು ಕೊಟ್ಟಿದ್ದು ಫಸ್ಟು ಯಾವಾಗಲೂ ಇಲ್ಲಿ ಕಡಲೆಬೇಳೆ ಚಟ್ನಿ ಕೊಡ್ತಾರಂತೆ, ಅದು ರಾಘವೇಂದ್ರ ಸ್ವಾಮಿಗಳ ಫೇವ್ರೇಟ್ ಊಟ. ಅದಾದಮೇಲೆ ಅನ್ನ ಸಾಂಬಾರು ಮತ್ತು ಪರಿಮಳ ಪ್ರಸಾದ ಪಾಯಸ ಕೊಟ್ಟರು. ಅದಾದಮೇಲೆ ಮೊಸರನ್ನ. ಸಕ್ಕತ್ತಾಗಿತ್ತು ಊಟ, ಚೆನ್ನಾಗಿ ಊಟ ಮಾಡಿದ್ವಿ. ಸೊ ಬಿಸಿ ಬಿಸಿಯಾಗಿತ್ತು ಊಟ. ಸೊ ಲಿಮಿಟೇಷನ್ ಅಂತೇನಿಲ್ಲ, ಇಷ್ಟೇ ತಿನ್ನಬೇಕು ಅನ್ನೋದೇನಿಲ್ಲ, 2-3 ಸರಿ ನೀವು ಬೇಕಂದ್ರೆ ಹಾಕೊಬೋದು. ಊಟ ಮುಗಿಸ್ಕೊಂಡು ನಾವು ಈಚೆ ಬರೋವಾಗ ಇಲ್ಲಿ ಅನ್ನದಾನ ಸಂತರ್ಪಣೆ ಅಂದರೆ ನೀವೇನಾದರೂ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಇಲ್ಲಿ ಪೇ ಮಾಡ್ಬೋದು. ನಾವೊಂದು ನಮ್ಮ ಕೈಲಾಗಿದ್ದಷ್ಟು ಕೊಟ್ವಿ. ನಿಮಗೆ ಟಿಕೆಟ್ ಸಿಗುತ್ತೆ, ಇಲ್ಲಾಂದರೆ ಈ ಸ್ಕ್ಯಾನರಿಂದ ಪೇ ಮಾಡಿದ್ರು ಸಹ ಮಾಡ್ಬೋದು, ಆ ಫೆಸಿಲಿಟಿ ಕೂಡ ಇದೆ. ಸೊ ಈಚೆ ಬಂದಿದ ತಕ್ಷಣ ನಿಮಗೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಫುಲ್ ಬಯೋಡೇಟಾ ಥರ ಕೊಟ್ಟಿದ್ದಾರೆ. ಅವರ ಜನ್ಮ ನಕ್ಷತ್ರ, ಗೋತ್ರ, ಅವರ ಅಪ್ಪ ಅಮ್ಮ ಹೆಸರು, ಹೆಂಡತಿ ನೇಮು, ಮತ್ತು ಅವರ ಪೂರ್ವಾಶ್ರಮದ ಹೆಸರು ವೆಂಕಟನಾಥ ಅನ್ನೋದು. ಅವರು ಆಶ್ರಮಕ್ಕೆ ಸೇರಿದ ಮೇಲೆ ರಾಘವೇಂದ್ರ ಸ್ವಾಮಿ ಅಂತ ಬಂದಿದ್ದು. ಸೊ ಆ ಕಂಪ್ಲೀಟ್ ಡೀಟೇಲ್ಸ್ ಇದೆ, ಇದು ಓದಿ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅದು. ಸೊ ನಾನು ಆಗಲೇ ಹೇಳ್ದಂಗೆ ಇದು ಅನ್ನಪೂರ್ಣ ಭೋಜನ ಶಾಲೆ. ಈಚೆ ಬಂದಾಗ ಈ ಬೋರ್ಡಿಂಗ್ ಕಾಣುತ್ತೆ. ಸೊ ಇಲ್ಲಿ ಹಸುಗಳು ರಾಘವೇಂದ್ರ ಸ್ವಾಮಿ ಮಠಲ್ಲಂತೂ ಓಡಾಡ್ತಾನೆ ಇರ್ತಾರೆ. ಸೊ ಊಟ ಮುಗಿಸ್ಕೊಂಡು ನಾವು ಸ್ವಲ್ಪ ರೆಸ್ಟ್ ಮಾಡಿ ಈಚೆ ಬಂದ್ವಿ. ಸೊ ಈಚೆ ಕಡೆ ನಮಗೆ ರಾಮನ ವಿಗ್ರಹ, ಸೊ ರಾಘವೇಂದ್ರ ಸ್ವಾಮಿಗಳ ಆರಾಧ್ಯ ದೈವ ರಾಮ, ಸೊ ಅವರ ವಿಗ್ರಹ ನೋಡ್ಬೋದು. ಇದು ಪಾರ್ಟ್ 1 ವೀಡಿಯೋ. ಪಾರ್ಟ್ 2 ವೀಡಿಯೋಲಿ ರಾಘವೇಂದ್ರ ಸ್ವಾಮಿಗಳು ಮಲಗ್ತಾ ಇದ್ದಂತಹ ಜಾಗದ ವೀಡಿಯೋ ಸಹ ಇದೆ. ಸೊ ದಯವಿಟ್ಟು ಪಾರ್ಟ್ 2 ನೋಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.